ನನ್ನದಕ್ಕೆ ಅವರು ಬ್ರಹ್ಮ ಅಂತ. ಬ್ರಹ್ಮ ಪುಷ್ಟ ಬಿಟ್ರೆ ಈ ಲೋಕನೇ ಇಲ್ಲ. ಅವ್ರು ನೋಡಿದ್ದೀವಿ, ಕಲ್ತ್ಕೊಂಡಿದ್ದೀವಿ. ಸೊ ಅದನ್ನ ಮುಂದೆ ಚಾಲು ಮಾಡ್ಬೇಕಷ್ಟೇ. ನೀನ್ ನಿಂತ್ಕೊಂತ ಇರೋದು ನನ್ನ ಆಪೋಸಿಟ್. ನೀನ್ ನಿಂತ್ಕೊಂಡ್ರೆ ಆ ತರ ಇರ್ಬೇಕು. ಆ ತರ ಒಂದು ಸಿನಿಮಾ ಬಂದ್ರೆ ನೀನ್ ಹೋಗಿ ಮಾಡು. ಸಿನಿಮಾ ಒಂದು ಎಲ್ಲಾರ ಲೈಫಲ್ಲೂ ದೊಡ್ಡ ಚೇಂಜಸ್ ಕೊಡುತ್ತೆ. ಸಿನಿಮಾ ಮೂಲಕ ಸ್ವಲ್ಪ ನಾವೇನು ಎಚ್ಚರಿಸ್ಬೋದು, ನಿಮ್ ಮಕ್ಕಳನ್ನ ಹೆಂಗೆ ಯಾವ ತರ ನೋಡ್ಕೋಬೇಕು. ಭೀಮಾ ಪುನರ್ಜನ್ಮ ಕೊಟ್ಟಿದ್ದು ನಿಮ್ಗೆ, ಅದ್ ಕಾರಣರಾದದ್ದು ವಿಜಯ್ ಸರ್ ಅಂತ ಹೇಳಿ. ವಿಜಯ್ ಸರ್ ಬಗ್ಗೆ ಒಂದು ಮಾತಲ್ಲಿ ಏನಾದ್ರು ಹೇಳೋದಿದ್ರೆ? ಅದೇ ಮೇಡಮ್, ಬ್ರಹ್ಮ ಅಂತ ಹೇಳ್ತೀವಿ ಮೇಡಮ್. ನನ್ನದಕ್ಕೆ ಅವರು ಬ್ರಹ್ಮ ಅಂತ. ಬ್ರಹ್ಮ ಅಂದ್ರೆ ಮುಗೀತು ಎಲ್ಲ. ಅವ್ರು A to Z ಅವರೇನೆ. ಜನನವರೇನೆ. ಏನ್ ನಡಿಬೇಕು, ಏನ್ ನಡಿಬಾರ್ದು ಎಲ್ಲ ಅವರೇ ಬರೀತಾರೆ. ಎಲ್ಲ ಬರ್ದಾಗ ಎಲ್ಲಾರು ಇದು ಮಾಡೋ ಫುಲ್ ಸ್ಟಾಪ್ ಎಲ್ಲಿರಲ್ಲ. ಅವ್ರು ಇಟ್ರೇನೆ ಫುಲ್ ಸ್ಟಾಪ್. ಅವ್ರು ಇಡಕ್ ಹೋಗಲ್ಲ. ಅವರು ಬ್ರಹ್ಮ ಫುಲ್ ಸ್ಟಾಪ್ ಬಿಟ್ರೆ ಏನು ಈ ಲೋಕನೇ ಇಲ್ಲ. ಸೊ ಫುಲ್ ಸ್ಟಾಪ್ ಇಲ್ದೇ ಇರೋ ಕಡೆ ಅದು. ಏನಿದೆ ಕಂಟಿನ್ಯೂಟಿ ಮಾಡೋ ಅಷ್ಟೇ. ನಮ್ಗೆ ಕಲ್ಸ್ಕೊಟ್ಟಿದ್ದಾರೆ, ಕೆಲಸ ಕಲ್ಸ್ಕೊಟ್ಟಿದ್ದಾರೆ. ಒಂದು ವೃತ್ತಿ ಅಂತ ಬಂದಾಗ ಅದನ್ನ ನಾವು ಅವ್ರು ಏನೇ ಹೇಳಿದ್ರು ಮಾಡಿದ್ರು ಕೂಡ ನಮ್ಮ ಹೊರಡೆ ಬರ್ಬೇಕು. ಅದು ಬರ್ಬೇಕಂದ್ರೆ ಅವ್ರು ನೋಡಿ ಕಲ್ತ್ಕೊಬೇಕು. ಸ್ವಲ್ಪ ಜನ ಅವ್ರು ನೋಡಿದ್ದೀವಿ, ಕಲ್ತ್ಕೊಂಡಿದ್ದೀವಿ. ಸೊ ಅದನ್ನ ಮುಂದೆ ಚಾಲು ಮಾಡ್ಬೇಕಷ್ಟೇ. ಮುಗಿ ಓಕೆ, ಭೀಮಾ ಆದ್ಮೇಲೆ ನಿಮ್ದು ಪೋಸ್ಟರ್ಸ್ ಇವೆಲ್ಲವೂ ಕೂಡ ವೈರಲ್ ಆದ್ಮೇಲೆ ಇಲ್ಲಿ ತನಕ ಯಾವ್ದಾದ್ರು ಪ್ರಾಜೆಕ್ಟ್ಸ್ ಹೊಡ್ಕೊಂಡ್ ಬಂದಿದ್ಯಾ, ಒಪ್ಕೊಂಡಿದ್ದೀರಾ, ಹೇಗೆ ಕತೆ? ಇಲ್ಲ ಮೇಡಮ್, ಸಾರ್ ಹೇಳಿದ್ದೇನೆಂದ್ರೆ ಒಂದು ಮಾತು ಹೇಳಿದ್ರು. ಆ್ಯಕ್ಚುಲಿ ಒಂದು ಮೂವಿ ಫೋನ್ ಮಾಡಿದೆ, ನನ್ನ ಜ್ಞಾಪಕ ಇಲ್ಲ. ಹೇಳಿದೆ, ಸರ್ ಈ ಥರ ಇದೆ, ಎಷ್ಟು ದಿವಸ ಶೂಟ್ ಇದೆ, 3 days ಇದೆ ಅಂತ ಹೇಳಿ. ಡೈರೆಕ್ಟ್ ಒಳ್ಳೆಯವ್ರಾದರೆ ಕೇಳು, ಮಾಡು, ಏನು ತೊಂದರೆ ಇಲ್ಲ. ಒಂದು ಯಾವ್ದು ದೊಡ್ಡ ಫಿಲಮ್ ಅಂತ ಹೇಳಿ ನಾನು ಮಾಡಿಸ್ತೀನಿ. ನಾನು ಅದು ಟೈಮ್ಗೆ ನಾನು ನನ್ನ ಕಾಲ್ ಶೀಟ್ನ ಚೇಂಜ್ ಮಾಡ್ಕೋತೀನಿ, ನಿಮ್ಗೆ ಟೈಮ್ ಕೊಡ್ತೀನಿ. ನಾನು ಯಾರಿದ್ರು ನನಗೆ ಡೈರೆಕ್ಟಾಗಿ ಫೋನ್ ಮಾಡೋಕ್ಕೆ ಹೇಳು. ಯಾಕೆಂದರೆ ನಮ್ಗೆ ಗೊತ್ತಾಗಲ್ಲ ಮೇಡಮ್, ಏನು ಒಪ್ಕೊತೀವಿ, ಏನು ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಅವ್ರು ಒಪ್ಕೊಂಡು ಮಾಡಲಿ ಅಂತ. ಮತ್ತು ಅವ್ರು ಹೇಳಿದ್ರು, ನೀನು ನಿಂತ್ಕೊತ ಇರೋದು ನನ್ನ ಆಪೋಸಿಟ್ಟು. ನೀನು ನಿಂತ್ಕೊಂಡ್ರೆ ಆ ಥರ ಇರಬೇಕು. ಆ ಥರ ಒಂದು ಸಿನಿಮಾ ಬಂದರೆ ನೀನು ಹೋಗಿ ಮಾಡಲೇಬೇಕು ನೀನು. ನನ್ನ ಟೈಮ್ ನಾನು ಅಡ್ಜಸ್ಟ್ಮೆಂಟ್ ಮಾಡ್ಕೋತೀನಿ ನಿನಗೋಸ್ಕರ. ನೀನು ಅಲ್ಲೋಗಿ ಮಾಡಿ ನೀನು ಅಂತ ಹೇಳ್ಬಿಟ್ಟು. ಇದುವರೆಗೂ ಅದೇ ಆ ಥರ ದೊಡ್ಡ ಚಾನ್ಸ್ ಅದು ಬಂದಿಲ್ಲ ಮೇಡಮ್. ಒಂದು ಕ್ಯಾಮೆರಾ ರೋಲ್ ಮಾಡಿ ಅಂತ ಬಂತು. ಸೊ ಅವ್ರ ಗೈಡೆನ್ಸ್ ಇಲ್ಲ, ನಾನು ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ನಾನು ಎಲ್ಲರೂ ಸ್ವಲ್ಪ ಅದೇ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ನಮಗೂ ಏನು ಮಾತಾಡ್ಬೇಕಂತ ಗೊತ್ತಾಗಲ್ಲ ಬೇರೆ. ಸುದಿಯವ್ರು ಹೇಳಿದ್ರು ಒಂದು ಮಾತು, ಅಣ್ಣ ಎಲ್ಲಾರನ್ನೂ ಅಣ್ಣ ಅಂತಲೇ ಮಾತಾಡಿಸಿ ಅಂತ. ಅದು ಬಂದ್ಬಿಡ್ತು ನನಗೆ. ಒಂದು ರೇಂಜ್ ಕಡೆ ಎಲ್ಲ ಅಣ್ಣ ಅಂತ ಮಾತಾಡಿಸಿ, ಒಂದು ಸಾರ್ ಅಂತ ಮಾತಾಡಿಸಿ ಅಂತ ಹೇಳ್ಬಿಟ್ಟು ಅದು ಬಂದ್ಬಿಡ್ತು ಅಲ್ಲೇ. ಸೊ ಹಂಗಾಗಿ ಆ ರಿಕ್ವೆಸ್ಟ್ ಅಂತ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಅವ್ರು ಅರ್ಥ ಮಾಡ್ಕೊತಾರೆ. ಮೇಡಮ್, ನಮಗಿಂತ ಈ ಸಿನಿ ಫೀಲ್ಡಲ್ಲಿ ಯಾರು ಬಂದ್ಬಿಟ್ಟು ನಮಗೆ ಅಂತ ಚೂಸ್ ಮಾಡಿ ಅವ್ರು ಫೋನ್ ಮಾಡ್ತಾರೆ, ಅವರು ಅರ್ಥ ಮಾಡ್ಕೊತಾರೆ ಮೇಡಮ್. ಖಂಡಿತ ಅವರು ನಾನು ಫೋನ್ ಮಾಡಿದವ್ರೆಲ್ಲ ಅರ್ಥ ಮಾಡ್ಕೊಂಡು, ಓಕೆ ಸರ್ ಗೊತ್ತಾಯ್ತು ನನಗೆ, ಬಿಡಿ, ನೀವು ನಿಮ್ಮ ಟೀಮ್ ಹತ್ರ ವಿಚಾರಿಸ್ಕೊಂಡು ನಿಮ್ಮ ಟೀಮ್ನ ಕನ್ಸಲ್ಟ್ ಮಾಡ್ಕೊಂಡೇ ನೀವು ಫೋನ್ ಮಾಡಿ ಅಂತ ಹೇಳ್ಬಿಟ್ಟು. ಆಮೇಲೆ ಫೋನ್ ಮಾಡಿ, ಸರ್ ಈ ಥರ ಇದೆ ಸರ್, ರಿಲೀಸಿಂಗ್ ಆದಮೇಲೆ ನೋಡೋಣ ಸರ್ ಅಂತ. ಓಕೆ ಅಂತ ಹೇಳ್ಬಿಟ್ಟು ಅವರು ಹೇಳಿದ್ರು. ವಿಜಯ್ ಸರ್ ಒಂದೇ ಮಾತು ಹೇಳಿದವರು, ಎಲ್ಲರಿಗೂ ಒಂದು ಸಲಹೆ ಕೊಟ್ಟಿರ್ತಾರೆ. ನಮಗೆ ಇನ್ನೇನು ತೆರೆ ಕಾಣಿಲ್ಲ, ಏನಿಲ್ಲ. ನಮಗೆ ಅವರು ಕೊಟ್ಟಿದ್ದು ಒಂದೇ ಒಂದು ಸಲಹೆ ಅಂದರೆ, ಒಂದು ಒಳ್ಳೆ ಮೂವಿ, ಚೆನ್ನಾಗಿರೋ ಮೂವಿ ಬಂತು ಅಂದರೆ ನಾನು ಮಾತಾಡಿ ನಿನ್ಗೆ ಇದು ಮಾಡ್ತೀನಿ, ತಲೆ ಕೆಡ್ಸ್ಕೊಬೇಡ, ನೀನು ಅಲ್ಲಿ ಮಾಡು ಫಸ್ಟು. ನಂದು ಬಿಡು, ನಮ್ಮದು ಇದೆ, ನಾನು ನಿಂದಿಲ್ಲ ಅಂದರೆ ಬೇರೆ ತೆಗಿತಾ ಇರ್ತೀನಿ ಅಂತ ಹೇಳ್ಬಿಟ್ಟು. ಹಂಗಾಗಿ ನಾನು ಸ್ವಲ್ಪ ಯಾರು ರಂಗಾಯಣ ಸರ್ ನೋಡಲೇ, ನಾನು ಫಿಲಮ್ ಫುಲ್ ನಾನು ನೋಡಲಿಲ್ಲ. ಅವ್ರನ್ನ ಏನು ಆ್ಯಕ್ಟ್ ಮಾಡಿ ನೋಡಿಲ್ಲ ನಾನು. ಅವ್ರು ನೋಡಿಲ್ಲ. ಆ್ಯಕ್ಚುಲಿ ಪ್ರಿಯಾ ಮೇಡಮ್ದು ಆ್ಯಕ್ಟಿಂಗ್ ನೋಡಿಲ್ಲ ನಾನು ಜಾಸ್ತಿ. ಸಾರಿ, ಇವ್ರದ್ದು ಅಶ್ವಿನಿ ಮೇಡಮ್ ನೋಡಿಲ್ಲ. ಸ್ವಲ್ಪ ಸೀನು ಮತ್ತು ಕ್ಲೈಮ್ಯಾಕ್ಸ್ ಏನೋ ಜೊತೆಗಿದ್ರು, ಅದನ್ನ ಬಿಟ್ಟು ನೋಡಿಲ್ಲ. ಅವಾಗ ಗೊತ್ತಾಯಿತು, ಓಕೆ ಈ ಥರ ತೆಗಿಬೋದು ಅಂತ ಹೇಳ್ಬಿಟ್ಟು. ಇವಾಗ ನಾವು ಬ್ಯುಸಿ ಆದ ಇನ್ನೊಬ್ರು ತೆಗಿತಾರೆ. ಸೊ ಆ ಥರ ಎಲ್ಲ ತೆಗಿಬೋದು ಅಂತ. ಅಲ್ಲಿ ಟೈಮ್ ಅಡ್ಜಸ್ಟ್ಮೆಂಟ್ ಅನ್ನೋದು ನಮಗೋಸ್ಕರ. ಇವಾಗ ಪ್ರೊಡಕ್ಷನ್ನು ಮತ್ತು ಈ ಪ್ರೊಡ್ಯೂಸರ್ದು ಒಂದು ದಿವಸಕ್ಕೆ ಖರ್ಚು, ಇದನ್ನೆಲ್ಲ ಮ್ಯಾನೇಜ್ ಮಾಡಿ ತಗೊಂಡೋಗಿ ಅದನ್ನೆಲ್ಲ ಮಾಡಿ ನಮಗೋಸ್ಕರ ಟೈಮ್ ಕೊಡ್ತಾರೆ ಅನ್ನೋವಾಗ ತುಂಬ ಖುಷಿ ಅನಿಸುತ್ತೆ ಮೇಡಮ್. ಇದನ್ನೆಲ್ಲ ಕೇಳಿದಾಗ ಅಷ್ಟು ಸಪೋರ್ಟ್ ಮಾಡಿದ್ರು ಮೇಡಮ್ ನನಗೆ. ಇದೇ ಆಗಸ್ಟ್ 9ನೇ ತಾರೀಕು ಸಿನಿಮಾ ದೊಡ್ಡ ಪರದೆಗೆ ಬರ್ತಿದೆ. ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇಂದ ವೇಟ್ ಮಾಡ್ತಿರುವಂತದ್ದು. ಯಾಕಂದ್ರೆ ಅಷ್ಟು ಸೌಂಡ್ ಮಾಡ್ತಿದೆ, ಗ್ಲಿಮ್ಸಸ್ ಎಲ್ಲವೂ, ಸಾಂಗ್ಸ್ ಇರ್ಬೋದು, ಪ್ರತಿಯೊಂದು ಕೂಡ. ಅಂಡ್ ನಿಮ್ ತರ ಇನ್ನೊಂದಷ್ಟು ಪಾತ್ರಧಾರಿಗಳ ಸೌಂಡ್ ಹೆಚ್ಚಾಗಿದೆ. ಸೊ ಸಿನಿಮಾ ಇದೆ, 9ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ಆಗಸ್ಟ್ 9th. ಸಿನಿಮಾ ಏನೆಲ್ಲ ಮಾಡ್ಬೋದು ನಮಗೆ ಗೊತ್ತಿಲ್ಲ, ನೀವು ನೋಡಿರೋದ್ರಿಂದ, ಆಕ್ಟ್ ಮಾಡಿರೋದ್ರಿಂದ. ಸಿನಿಮಾ ಒಂದು ದೊಡ್ಡ ಚೇಂಜಸ್ ಕೊಡುತ್ತೆ ಮೇಡಮ್. ಎಲ್ಲರ ಲೈಫಲ್ಲೂ ದೊಡ್ಡ ಚೇಂಜಸ್ ಕೊಡುತ್ತೆ. ಮತ್ತು ಈ ಮುಖ್ಯವಾಗಿ ಮಕ್ಕಳು, ಇವಾಗ ಈ ಏನು ಇಲ್ಲಿಂದ ನಾವು ಅವ್ರನ್ನ ಮಕ್ಕಳನ್ನ ದಾರಿ ತೊಗೊಂಡ್ಬರ್ತೀವಿ, ಅದೇ ಮುಂದಿನ ಪೀಳಿಗೆ ಅಂತಾರಲ್ವ. ಅದನ್ನು ಇಲ್ಲಿ ವಿಜಯ್ ಸಾರು ಎಲ್ಲ ಮಕ್ಕಳಿಗೆ ಪೇರೆಂಟಾಗಿ ನಿಂತ್ಕೊಂಡು ಅವರು ಅಲ್ಲಿ ಎಕ್ಸ್ಪ್ರೆಷನ್ ಮಾಡೋಕ್ಕಾಗದೇ ಇರೋ ಫೀಲಿಂಗ್ನ ಇಲ್ಲಿ ತೋರಿಸ್ಬಿಟ್ಟವ್ರು ಎಲ್ಲರನ್ನು. ಆದ್ದರಿಂದ ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿದ್ರೆ ನಾವು, ಸಾರ್ ನಿಮ್ಗೆ ಏನು ಪೇರೆಂಟ್ ಅಂದಮೇಲೆ ಗೊತ್ತಾಗ್ಬಿಡ್ಬೇಕು. ಪೇರೆಂಟ್ ಅಂದಮೇಲೆ ಎಲ್ಲ ಇರುತ್ತೆ, ಅದರಲ್ಲಿ ಸ್ಟ್ರಿಕ್ಟ್ ಇರುತ್ತೆ, ಏನು ಭಯಪಡಿಸಿ ಗದರಿಸೋದಿರುತ್ತೆ, ಎಲ್ಲ ಇರುತ್ತೆ. ಅದನ್ನು ಬಂದ್ಬಿಟ್ಟು
ಇಲ್ಲಿ ಥಿಯೇಟ್ರಲ್ಲಿ ತೋರಿಸಿದ್ದಾರೆ ನಿಮ್ಮ ಮಕ್ಕಳನ್ನ ಹೆಂಗೆ ಯಾವ ಥರ ನೋಡ್ಕೋಬೇಕು ಅಂತ ಇಂಟು ಕೊಟ್ಟಿದ್ದಾರೆ ಸಾರ್ ಆಲ್ರೆಡಿ ಎಷ್ಟು ಇವಾಗ ಈ ಥರ ನಡೀತಾ ಇದೆ ಅಂತ. ಫಿಲಮ್ ಫುಲ್ ಅದೇನೆ. ಏನಕ್ಕೆ ಅಂದರೆ ಇವಾಗ ಜನ್ರೇಷನ್ ನಾವು ಈ ಸಿನಿಮಾ ಮೂಲಕ ಸ್ವಲ್ಪ ನಾವೇನು ಎಚ್ಚರಿಸ್ಬೋದು ಅದನ್ನು ಸಾರ್ ಆ ದೊಡ್ಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಆ ದೊಡ್ಡ ಎಚ್ಚರಿಕೆಯನ್ನು ಎಲ್ಲ ಸಿನಿಮಾ ಬಂದು ಥಿಯೇಟ್ರಲ್ಲಿ ನೋಡಿ ದಯವಿಟ್ಟು ಪೇರೆಂಟ್ಸ್ ಜೊತೆಗೆ ಕಾಲೇಜ್ ಹೋಗೋರಾಗಲಿ ಸ್ಕೂಲ್ ಹೋಗೋರಾಗಲಿ ಇಲ್ಲ ಪೇರೆಂಟ್ಸ್ ಅವರು ಈ ಮಕ್ಕಳ ಚಟುವಟಿಕೆ ಬಗ್ಗೆ ಗೊತ್ತಾಗಬೇಕು ಅನ್ನೋದಾಗಲಿ ಥಿಯೇಟ್ರಿಗೆ ಬಂದು ನೋಡಿದ್ರೆ ನಮ್ಮ ಸಿನಿಮಾದಲ್ಲಿ ಎಲ್ಲನೂ ನಮ್ಮ ಕೈಯಲ್ಲಿ ಆದಷ್ಟು ಮ್ಯಾಕ್ಸಿಮಮ್ 101% ತಿಳಿಸ್ಕೊಟ್ಟಿದ್ದೀವಿ. ಆ ಸಿಂಪ್ಟಮ್ಸ್ ಆಗಲಿ ಏನಾಗಲಿ ನಿಮಗೆ ಯಾವ ಥರ ನೋಡ್ಕೋಬೇಕು, ಏನು ಚೇಂಜಸ್ ಬರ್ತಾ ಇದ್ದಾವೆ ಅವ್ರೊಳಗಡೆ, ಈ ಚೇಂಜಸ್ ಇದ್ದಾಗ ಇವ್ರನ್ನ ಯಾವ ಥರ ಟ್ರೀಟ್ ಮಾಡಬೇಕು, ನಾವು ಹೆಂಗೆ ಚೇತರಿಸ್ಕೋಬೇಕು ಅನ್ನೋದನ್ನು ಬಂದ್ಬಿಟ್ಟು ಸಾರಲ್ಲಿ ತುಂಬ ಅದ್ಭುತವಾಗಿ ತಿಳಿಸಿದ್ದಾರೆ. ಬಂದು ಸಪೋರ್ಟ್ ಮಾಡಿ ನೋಡಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ದಕ್ಕೆ, ಭೀಮಾದ ಅದ್ಭುತ ಮಾತುಗಳು, ಆ ಜರ್ನಿ ಬಗ್ಗೆ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಒಳ್ಳೇದಾಗ್ಲಿ. ಇನ್ನು ಮುಂದೆ ಬರುವಂತ ಎಲ್ಲಾ ಪ್ರಾಜೆಕ್ಟ್ಸ್ಗೂ ಕೂಡ ಹಾಗೆ ಭೀಮಾಗೂ ಕೂಡ ಥ್ಯಾಂಕ್ ಯು. ಸೊ ಇದಿಷ್ಟು ಡ್ರ್ಯಾಗನ್ ಮಂಜು ಅವರ ಮಾತಾಗಿತ್ತು. ಅಂದ್ರೆ ಬರೀ ಸಿನಿಮಾ ಅಷ್ಟೇ ಅಲ್ಲ, ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ಅಷ್ಟೇ ಅಲ್ಲ, ಸಿನಿಮಾದಿಂದ ಸಾಕಷ್ಟು ಕಲ್ತಿದ್ದಾರೆ. ಜೊತೆಗೆ ವಿಜಿ ಸರ್ ಬಗ್ಗೆ ಅಂತೂ ಬ್ರಹ್ಮ ಅಂತ ಹೇಳ್ಬಿಟ್ರು. ಸೊ ಇದನ್ನೆಲ್ಲ ನೋಡ್ಬೇಕಲ್ವಾ ನಾವು, ಅಫ್ಕೋರ್ಸ್ ನೋಡ್ಲೇಬೇಕು. ಇದೇ ಆಗಸ್ಟ್ 9ನೇ ತಾರೀಕು ನಾವು ನೀವೆಲ್ಲರೂ ಕೂಡ ಥಿಯೇಟರ್ಗೆ ಹೋಗೋಣ, ಭೀಮಾ ಸಿನಿಮಾವನ್ನ ನೋಡೋಣ ಅಂತ ಹೇಳ್ತಾ ಇನ್ನಷ್ಟು ಭೀಮಾ ಡೈರೀಸ್ನ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.